ನೋಡ್ರಿ, ನಾವು ಇವತ್ತು ಇಂಡಿಯನ್ ಆರ್ಮಿಯ ವೆಬ್ಸೈಟಲ್ಲಿರುವಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಆ ಟ್ರಾನ್ಸ್ಲೇಟ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ 9ನೇ ಕ್ವಶನ್ ಪೇಪರ್ ಇದು. ಓನ್ಲಿ ಮ್ಯಾಥ್ಸನ್ನು ಸಾಲ್ವ್ ಮಾಡ್ತಾಯಿದ್ವಿ. ಮ್ಯಾಥ್ಸ್ ಅಗದಿ ನಿಮ್ಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕಂತಂದು ನಾವು ಮ್ಯಾಥ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀವಿ. ಇದು ಕ್ವಶನ್ ಪೇಪರ್, ಇದು 9ನೇ ಕ್ವಶನ್ ಪೇಪರ್ ನೋಡ್ಬೇಕು ನೀವು. 9ನೇ ಕ್ವಶನ್ ಪೇಪರ್ದಾಗ 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗತ್ತೆ. 1, 2, 3, 4, 5ರ ಸರಾಸರಿ ಎಷ್ಟಂತಂದು ಕೇಳಿದೆ ನಾವು. ಏನಪ್ಪ 1 + 2 + 3 + 4 + 5ರ ಸರಾಸರಿ ಎಷ್ಟಂತಂದು ಕೇಳಿದನ. ನೋಡ್ಬೇಕು ನೀವು. ಇವನ್ನೆಲ್ಲ ಕೂಡಿಸಿದಾಗ ಎಷ್ಟಾಗತ್ತೆ? 15 ಆಗುತ್ತೆ. 15 ಡಿವೈಡೆಡ್ ಬೈ 5. 5 1 5 3 ನೋಡ್ರಿ, ನಿಮಗಿಲ್ಲಿ ಎಷ್ಟು ಬರುತ್ತೆ? 3 ಆನ್ಸರ್ ಬರುತ್ತೆ. ಆಪ್ಷನ್ದಾಗ ಆಪ್ಷನ್ 2 ಇಲ್ಲಿ ನಮಗೆ ಕರೆಕ್ಟ್ ಆಗತ್ತೆ. ನೋಡ್ರಿ, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದ 32ನೇ ಕ್ವಶನ್ ಯಾವುದೈತೆ ಅನ್ನೋದು ನೋಡಬೇಕು. 32ನೇ ಕ್ವಶನ್ ನೋಡ್ಬೇಕು ನೀವು. 24 ಮತ್ತು 36ನ್ನು ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ಇವಾಗ 24 ಮತ್ತು 36ನ್ನು ಕೊಟ್ಟಾನ, ಎರಡು ಸಂಖ್ಯೆಗಳನ್ನು. ಇವಾಗ ನಿಖರವಾಗಿ ಭಾಗ ಹೋಗ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಆಪ್ಷನ್ದಾಗ ನೋಡ್ತಾ ಹೋಗ್ಬೇಕು. 2, 12, 24 ಮತ್ತು 4. ಇಲ್ಲಿ ಇದರದ ನಾವು ಎಲ್ ಸಿ ಎಮ್ಮನ್ನು ತೆಗಿಬೇಕಾಗತ್ತೆ. ಸಾರಿ, ಎಲ್ ಸಿ ಎಮ್ ಅಲ್ಲ, ನಾವು ಎಚ್ ಸಿ ಎಫನ್ನು ಕಂಡುಹಿಡಿಬೇಕು. ನೋಡಿರಿ, ಎಚ್ ಸಿ ಎಫನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಸಾರಿ, ಎಲ್ ಸಿ ಎಮ್ ಅಂತಂದೆ. ಇವಾಗ ನಾವು ಈ ಥರದ ಎಲ್ ಸಿ ಎಮ್ಮನ್ನು ತೆಗಿಬೇಕಂದ್ರೆ ನೋಡಿರಿ, 24 ಮತ್ತು 36 ಅಗದಿ ಯಾವ ಮಗ್ಯಾಗ ಹೋಗುತ್ತಂದು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿರಿ, 12 ಮಗ್ಯಾಗ ಐತಿ. 12 1 12 2 24 12 3 ಮತ್ತು ಅದೇ ರೀತಿಯಾಗಿ ಇವು ಎರಡು ಒಂದ ಮಗ್ಯಾಗಿಲ್ಲ. ನಮ್ಗೆ ಇವಾಗ ಎಲ್ ಸಿ ಎಮ್ ಎಚ್ ಸಿ ಎಫ್ ಏನಾಗುತ್ತೆ ನೋಡಿರಿ, 12 ಆಗುತ್ತೆ. ನೋಡಿರಿ, 32ನೇ ಕ್ವಶನ್ ಆಪ್ಷನ್ 2 ನಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 33ನೇ ಕ್ವಶನ್ ಇಲ್ಲಿ ನೀವು ನೋಡ್ಕೊ. 33ನೇ ಕ್ವಶನ್ ಏನೈತಿ? 35 - 1 + 15 ಡಿವೈಡೆಡ್ ಬೈ 3 ಇಂಟು 2 + 1ರ ಸರಳೀಕೃತ ಮೌಲ್ಯ ಎಷ್ಟಂತಂದು ಕೇಳಿದಾನ. ಇಲ್ಲಿ ನೋಡ್ಬೇಕು ನೀವು ಕ್ವಶನ್ ಯಾವ ಥರ ಐತಿ. 35 - 1 + 15 ಡಿವೈಡೆಡ್ ಬೈ 3 ಇಂಟು 2 + 1. ಇವಾಗ ನೋಡ್ಬೇಕು ನಾವು. 35ರ 1 ಕಳೆದ್ರೆ 34. ಅದೇ ರೀತಿಯಾಗಿ 3 1 3 5 5 3 3 5 15. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೇಕು. 5 × 2 10 + 1. ಇಲ್ಲಿ ನೋಡ್ಬೇಕು ನೀವು. 35 45 ನಮಗಿಲ್ಲಿ ಆನ್ಸರ್ ಬರುತ್ತೆ. ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಇರಬೇಕು. ಆಪ್ಷನ್ಸಲ್ಲಿ 45ನ ಕೊಟ್ಟೇ ಇಲ್ಲ. ಯಾಕಪ್ಪ ಕೊಟ್ಟಿಲ್ಲ ಅಂದಾಗ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಯಾಕೆ ಕೊಟ್ಟಿಲ್ಲ ಅಂದಾಗ ನೋಡಿರಿ, ಆಪ್ಷನ್ ರಾಂಗ್ ಕೊಟ್ಟಿದ್ದಾನ. ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. ಆಪ್ಷನ್ ರಾಂಗ್ ಐತಿ. 45 ಇಲ್ಲವೇ ಇಲ್ಲ ಆಪ್ಷನಲ್ಲಿ. ಅದಕ್ಕಾಗಿ ನೀವು ಈ ಆಪ್ಷನ್ ಅಕ್ಯುರೇಟ್ ಐತಿ, ಇಲ್ಲಿ ನೀವು ನೋಡಬೇಕು. ಉತ್ತರ ತಂದು 7 ಕೊಟ್ಟಿದ್ದಾನೆ, ಇದು ರಾಂಗ್ ಐತಿ. ಇನ್ನು 34ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 34ನೇ ಕ್ವಶನ್ ಏನೈತೆ ಅನ್ನೋದು, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯು ಕೆಳಗಿನ ಯಾವುದರಿಂದ ಭಾಗಿಸಲ್ಪಡುತ್ತದೆ. ನೋಡಿರಿ, 2 ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 2 ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ? ನೋಡಿರಿ, 2 ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ 99 ಆಗುತ್ತೆ. 99 ಆಗುತ್ತೆ. 2 ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ 99 ಆಗುತ್ತೆ. ನೀವು ಇವಾಗ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ತಂದು ಕೊಟ್ಟಾನ.
ಇವಾಗ ನೀವು ನೋಡ್ರಿ ಆಪ್ಷನ್ 1 ಏನು ಕೊಟ್ಟಿದ್ದಾನೆ 7 ಮತ್ತು 10 ಕೊಟ್ಟಿದ್ದಾನೆ. ಇದು ಬಾಗಿಲು 99 ಭಾಗಿಸಕ್ಕೆ ಆಗಲ್ಲ. ಅದೇ ರೀತಿಯಾಗಿ 5 ಮತ್ತು 8 ಅಂತ ಕೊಟ್ಟಿದ್ದಾನೆ. ಇದು ಯಾವುದೇ ಕಾರಣಕ್ಕೆ ಭಾಗಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿ ಆಪ್ಷನ್ 3 6 ಕೊಟ್ಟಿದ್ದಾನೆ. ಇದು ಆಗಲ್ಲ. ಆಪ್ಷನ್ 4 ಏನು ಕೊಟ್ಟಿದ್ದಾನೆ ನೀವು ನೋಡಬೇಕು. ಆಪ್ಷನ್ 4ಅಲ್ಲಿ 9 ಮತ್ತು ಎಷ್ಟು ಕೊಟ್ಟಿದ್ದಾನೆ 11 ಕೊಟ್ಟಿದ್ದಾನೆ. ನೋಡಬೇಕು 9 ಭಾಗಿಸಿ ನೋಡ್ರಿ 99 9 ಒಂದಲೇ 9 ಒಂದಲೇ 9 ಒಂದಲೇ. ಅದೇ ರೀತಿಯಾಗಿ 9 ಭಾಗಕಾರ ಆಯಿತಾ. ಇನ್ನು ಅದೇ ರೀತಿಯಾಗಿ 99 ಡಿವೈಡೆಡ್ ಬೈ 11 ಮಾಡಿದ 11 ಒಂದಲೇ 11 9ಲೇ. ನೀವು ನೋಡಬೇಕು ಆಪ್ಷನ್ ನಮಗಿಲ್ಲಿ 4 ಕರೆಕ್ಟ್ ಆಗುತ್ತಾ 9 ಮತ್ತು 11. ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಇರ್ಬೋದು. ಸ್ಕ್ರೀನಲ್ಲಿ ಯಾವುದು ಕೊಟ್ಟಾನ 5 ಮತ್ತು 8 ತಂದು ರಾಂಗ್ ಕೊಟ್ಟಿದ್ದಾನೆ ಕ್ವಶನ್ ಪೇಪರಲ್ಲಿ. ಅದೇ ರೀತಿಯಾಗಿ ಇನ್ನು 35ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 35ನೇ ಕ್ವಶನ್ ಯಾವ ರೀತಿ ಐತಪ್ಪ ಅಂದಾಗ 25% ದಶಮಾಂಶವನ್ನು ಸಾಮಾನ್ಯ ಎಷ್ಟಂತಂದು ಕೇಳಿದಾನೆ. 25% ದಶಮಾಂಶ 25% ಅಂತಂದು ಕೊಟ್ಟಾನ. 25% ಅಂದ್ರೆ 25 ಡಿವೈಡೆಡ್ ಬೈ 100 ನೋಡ್ಬೇಕು. 25 ಒಂದಲೇ 25 4ಲೇ 1 ಡಿವೈಡೆಡ್ ಬೈ 4 ಆಗುತ್ತೆ. ನೀವು ಆಪ್ಷನ್ನಲ್ಲಿ ನೋಡಬೇಕು 1 ಡಿವೈಡೆಡ್ ಬೈ 4 ಆಪ್ಷನ್ ಕೊಟ್ಟಿಲ್ಲ. ಇನ್ನು ಅದೇ ರೀತಿಯಾಗಿ ನಾವು 1 ಡಿವೈಡೆಡ್ ಬೈ 4 ಆಪ್ಷನಲ್ಲಿ ಕೊಟ್ಟಿಲ್ಲ, ಪಾಯಿಂಟದಲ್ಲಿ ಕೊಟ್ಟಾನ. ಇದನ್ನು ಪಾಯಿಂಟದಲ್ಲಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಂದಾಗ ಇಲ್ಲಿ ನೋಡಬೇಕು 4 ಕೊಟ್ಟಾನ. ಇವಾಗ ನಾವು ಯಾವ ರೀತಿ ಅಂದರೆ ಇಲ್ಲಿ 0 ಕೊಟ್ಟು ಇಲ್ಲಿ 0 ತೊಗೊಂಡ್ವಿ. 4 ಒಂದಲೇ ಇಲ್ಲಿ ನೋಡಬೇಕು 4 ಒಂದಲೇ 4 2ಲೇ 4 2ಲೇ ಎಷ್ಟು 8 ಆಯಿತು. ನೋಡಬೇಕು 2 ಆಯಿತು. ಇವಾಗ ಮತ್ತು ಇಲ್ಲಿ 2 4ನ ಮಗ್ಯಾಗ 2 ಇಲ್ಲ. 4ನ ಮಗ್ಯಾಗ 2 ಇಲ್ಲ ಅಂದಾಗ ನಾವು ಏನು ಮಾಡಬೇಕು ಇಲ್ಲಿ ಪಾಯಿಂಟ್ ಕೊಟ್ಟಿವಿ. ಇಲ್ಲಿ ಮತ್ತು 0 ಆಯಿತು. 4 ಒಂದಲೇ 4 5ಲೇ ಎಷ್ಟಾಯಿತು 4 5ಲೇ 20 ನಮಗೆ ಶೇಷ ಬಂತು. ಇವಾಗ ನಮ್ಗೆ ಆನ್ಸರ್ ಎಷ್ಟು ಬಂತ ಅಂದು ನೋಡಿದಾಗ 0.25 ಆಪ್ಷನಲ್ಲಿ ಆಯಿತಾ. ಆಪ್ಷನ್ 1 ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 36ನೇ ಕ್ವಶನ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ನೋಡ್ಬೇಕು ನೀವು 36ನೇ ಕ್ವಶನ್. ಈ 36ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಒಂದು ಮೈದಾನವು 100 ಮೀಟರ್ ಉದ್ದ ಮತ್ತು 50 ಮೀಟರ್ ಅಗಲವಿದೆ. ಅದರ ಉದ್ದ ಮತ್ತು ಅಗಲದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ಇವಾಗ ಇದು ಅಗದಿ ಸಿಂಪಲ್ ಕ್ವಶನ್ ಐತಿ. ಏನು ಕೊಟ್ಟಾನ ಮೈದಾನದ ಉದ್ದ ಎಷ್ಟು ಕೊಟ್ಟಾನ 100 ಕೊಟ್ಟಾನ. ಅದೇ ರೀತಿಯಾಗಿ ಅಗಲ ಎಷ್ಟು ಕೊಟ್ಟಾನ 50 ಕೊಟ್ಟಾನ. ಇವು ಎರಡರದ್ದು ಅನುಪಾತವನ್ನು ಕಂಡುಹಿಡಿಯಿರಿ ನಾನು ನೋಡಬೇಕು. 50 ಒಂದಲೇ 50 2ಲೇ ನಮ್ಗೆ ಅಗದಿ ಸುಲಭ ಐತಿ. 2 ಅನುಪಾತ 1 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿರಿ. ಸ್ಕ್ರೀನ್ ಮ್ಯಾಗ ಕ್ವಶನ್ ನೋಡ್ತಾ ಇರ್ಬೇಕು ನೀವು. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ. ಅದೇ ರೀತಿಯಾಗಿ ಇನ್ನು 37ನೇ ಕ್ವಶನನ್ನು ನೋಡ್ತಾ ಹೋದಾಗ 37 ಕ್ವಶನ್ 9ನೇ ಮಾಡಲ್ ಕ್ವಶನ್ ಪೇಪರ್ ಇದು ನೋಡಿರಿ. 1300ರ ಮೇಲೆ 10 ವರ್ಷಗಳಲ್ಲಿ 650 ಸರಳ ಬಡ್ಡಿಯಾಗಿ ಸಿಗಲು ವಾರ್ಷಿಕ ದರ ಎಷ್ಟು ಅಂತಂದು ಕೇಳಿದಾನೆ ಶೇಕಡಾದಲ್ಲಿ. ಇವಾಗ ಅಸಲು ಅಂದರೆ ಎಷ್ಟು ಕೊಟ್ಟಿದ್ದಾನೆ ಅಸಲು 1300 ಅಸಲು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಟೈಮ್ ಕೊಟ್ಟಾನ. ಟೈಮ್ ಎಷ್ಟು ಕೊಟ್ಟಿದ್ದಾನೆ 10 ವರ್ಷ. ಅದೇ ರೀತಿಯಾಗಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ 650 ಕೊಟ್ಟಿದ್ದಾನೆ. ನಮಗೆ ಏನು ಕೇಳಿದಾನೆ ಅವನು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕೇಳಿದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡು ಹಿಡಿಬೇಕು. ಇಲ್ಲಿ ನೀವು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾವನ್ನು ನೋಡಬೇಕು. SI ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಅಪಾನ್ 100. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ 650 ಕೊಟ್ಟಿದ್ದಾನೆ. ಸಿಂಪಲ್ ಇಂಟ್ರೆಸ್ಟು 650 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ P ಅಂದರೆ ಎಷ್ಟು ಕೊಟ್ಟಾನ 1300 ಕೊಟ್ಟಾನ. T ಅಂದರೆ ಎಷ್ಟು ಕೊಟ್ಟಾನ 10 ಕೊಟ್ಟಾನ.
ಇಂಟು ಆರ್ ಕಂಡಿಡಿ ಅಂದಾನ ಡಿವೈಡೆಡ್ ಬೈ 100. ಇಲ್ಲಿ ನೋಡಬೇಕು ಯು 20 ಹೋಯಿತು. ಇವಾಗ 650 ಡಿವೈಡೆಡ್ ಬೈ ಇದು 13 ಈ ಕಡೆ ಬಂತ ಇಂಟು ಐತಿ, ಇದು 10 ಈ ಕಡೆ ಬಂತು. ಇವಾಗ ನಮಗಿಲ್ಲಿ 6 ಸಿಕ್ತು. ಇವಾಗ ನೋಡಬೇಕು ಈ 0 13 ಒಂದಲೇ 13 5ಲೇ ನೋಡ್ಬೇಕು. ನಮಗೆ ಆರ್ ಎಷ್ಟು ಸಿಕ್ತು? 5% ಸಿಕ್ತು. ಯಾವುದು? ರೇಟ್ ಆಫ್ ಇಂಟ್ರೆಸ್ಟ್ 5% ಸಿಕ್ತು. ಆಪ್ಷನ್ 2 ಕರೆಕ್ಟ್ ಆಗತ್ತೆ ನೋಡ್ರಿ. ಆಪ್ಷನ್ 2 5% ಇಲ್ಲಿ ಕರೆಕ್ಟ್ ಆಗತ್ತಾ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಒಂದು ಚೌಕದಲ್ಲಿ ಎಷ್ಟು ಕರ್ಣಗಳಿವೆ ಇರ್ತಾವತ್ತಂದು ಕೇಳಿದಾನ. ಆಲ್ಮೋಸ್ಟ್ ಆಲ್ ಒಂದು ಚೌಕದಲ್ಲಿ 2 ಕರ್ಣಗಳು ಇರ್ತಾವ. ಆಪ್ಷನ್ 3 ಕರೆಕ್ಟ್ ಆಗತ್ತೆ ನೋಡ್ರಿ. 38ನೇದ ಆಪ್ಷನ್ 3 2 ಕರ್ಣಗಳು ಇರ್ತಾವ. ಒಂದು ಚೌಕದಾಗ 2 ಕರ್ಣಗಳು ಇರ್ತಾವ. ಅದೇ ರೀತಿಯಾಗಿ 39ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಏನೈತಿ? 39ನೇ ಕ್ವಶನ್ ಅಂದಾಗ ಮೊದಲ 5 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟಂತಂದು ಕೊಟ್ಟಾನ. ನೋಡ್ಬೇಕು ನೀವು. ಮೊದಲ 5 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ. ಮೊದಲ 5 ಸಮ ನೈಸರ್ಗಿಕ ಸಂಖ್ಯೆ ತಂದು ನಾವು ನೋಡ್ತಾ ಹೋದಾಗ ಯಾವ್ಯಾವ ಬರ್ತಾವೆ? 2 + 4 + 6 + 8 + 10 5 ಸಮ ನೈಸರ್ಗಿಕ ಸಂಖ್ಯೆಗಳು. ಇವಾಗ ನಾವು ಇವನ್ನೆಲ್ಲ ಕೂಡಿಸ್ತಾ ಹೋಗ್ಬೇಕಾಗತ್ತಾ. ನೋಡ್ರಿ 10 30 ಆಗತ್ತಾ. 30 ಡಿವೈಡೆಡ್ ಬೈ 5 5 ಒಂದಲೇ 5 6ಲೇ ನಮಗೆ ಎಷ್ಟು ಸಿಗುತ್ತಾ? 5 ಸರಾಸರಿ ಸಂಖ್ಯೆಗಳು 6 ತಂದು ಆನ್ಸರ್ ಬರುತ್ತಾ. ಆಪ್ಷನ್ ನಾವು ನೋಡ್ತಾ ಹೋಗ್ಬೇಕು. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತಾ. 39ನೇ ಕ್ವಶನ್ ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ ಇಲ್ಲಿ 40ನೇ ಕ್ವಶನನ್ನು ನೀವು ನೋಡಬೇಕು. ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ 40ನೇ ಕ್ವಶನ್ ಕಾಣೆಯಾಗಿದೆ, ನಾವು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಅಂತಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 41ನೇ ಕ್ವಶನನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. 41ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ಒಂದು ಚೀಲದಲ್ಲಿ 60 ಹಸಿರು ಮತ್ತು ಕೆಂಪು ಚೆಂಡುಗಳಲ್ಲಿ 40% ಹಸಿರು ಚೆಂಡುಗಳಿವೆ. ಚೀಲದಲ್ಲಿ ಎಷ್ಟು ಕೆಂಪು ಚೆಂಡುಗಳಿವೆ ಅಂತಂದು ಕೇನ. ಒಂದು ಚೀಲದಾಗ 160 ಹಸಿರು ಮತ್ತು ಕೆಂಪು ಚೆಂಡುಗಳಿದಾವೆ ತಂದು ಕೊಟ್ಟಿದ್ದಾರೆ. ಅದರ 40% ಹಸಿರು ಚೆಂಡುಗಳಿವೆ. ಚೀಲದಲ್ಲಿ ಎಷ್ಟು ಕೆಂಪು ಚೆಂಡುಗಳಿವೆ ತಂದು ಕೊಟ್ಟಿದ್ದಾನೆ. ಇವಾಗ ನಾವು ಇಲ್ಲಿ ನೋಡಬೇಕು. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಒಟ್ಟು ಚೆಂಡುಗಳು ಎಷ್ಟಿದಾವೆ? 160 ಚೆಂಡುಗಳು ಅದಾವೆ. ಅದ್ರೊಳಗೆ ಎಷ್ಟು? ಹಸಿರು ಚೆಂಡು 40% ಅದಾವೆ. ಇನ್ನು ಹಸಿರು ಚೆಂಡು 40% ಇದ್ರೆ ಇವು ಯಾವ? ಹಸಿರು ಚೆಂಡು. ಹಸಿರು ಚೆಂಡು 40% ಅದಾವೆ ಅಂದ್ರೆ ಕೆಂಪು ಚೆಂಡು ಎಷ್ಟಾಗುತ್ತೆ? ಕೆಂಪು ಚೆಂಡು 60% ಕೆಂಪು ಚೆಂಡು ಆಗುತ್ತೆ. ನೀವು ಇಲ್ಲಿ 60% ಕೆಂಪು ಚೆಂಡು ಆಗುತ್ತೆ. ಇಲ್ಲಿ ನೀವು ನೋಡಬೇಕು 60% ಕೆಂಪು ಚೆಂಡು ಆಗುತ್ತೆ. ನಾವಿಲ್ಲಿ ಕೆಂಪು ಚೆಂಡು ಎಷ್ಟು ಅದಾವತ್ತಂದು ನಾವು ಕಂಡು ಹಿಡಿಬೇಕಾಗುತ್ತೆ. ನೋಡ್ಬೇಕಿಲ್ಲಿ ಕೆಂಪು ಚೆಂಡು ಇದೈತಲ್ಲ 60%. 60 ಡಿವೈಡೆಡ್ ಬೈ 100 ಇಂಟು 160. ಇವು 2 0, ಇದೊಂದು 0, ಇದೊಂದು 0 ಹೋಯಿತು. 16 6ಲೇ ನಾವು ಇಲ್ಲಿ ನೋಡಬೇಕು. 16 6ಲೇ ಎಷ್ಟಾಗುತ್ತೆ? 96 ನಮಗೂ ಇಲ್ಲಿ ಆಗುತ್ತಾ. 16 6ಲೇ 96 ಆಗುತ್ತಾ. ನೀವು ಆಪ್ಷನಲ್ಲಿ ನೋಡ್ತಾ ಹೋಗ್ಬೇಕು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ. 41ನೇದು ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಕ್ವಶನ್ ಏನಾಯ್ತಪ್ಪ ಅಂದ್ರೆ ಎಕ್ಸ್ ಅನುಪಾತ 4 = 6 ಅನುಪಾತ 8 ಆದರೆ ಎಕ್ಸ್ನ ಮೌಲ್ಯ ಕಂಡುಹಿಡಿಯಿರಿ ಅಂದ. ಇವಾಗ ನಾವು ಇಲ್ಲಿ ನೋಡಬೇಕು. ಎಕ್ಸ್ ಅನುಪಾತ 4 ಎಷ್ಟನೇದು? 42ನೇ ಕ್ವಶನ್ ಇದೆ. 42ನೇ ಕ್ವಶನ್ ಎಕ್ಸ್ ಅನುಪಾತ 2 ಆಗೈತಿ. ಎಕ್ಸ್ ಅನುಪಾತ 4 = 6 ಅನುಪಾತ 8 ಆಗೈತಿ. ನಮಗಿಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿ ಅಂದ. ಎಕ್ಸ್ ಬೆಲೆ ಕಂಡುಹಿಡಿ ಅಂದಾಗ ನಾವು ನೋಡಬೇಕು ಎಕ್ಸ್ ಇಂಟು 8 ಇದನ್ನು ಇಂಟು ಮಾಡಬೇಕು. ಎಕ್ಸ್ ಇಂಟು 8 = 4 ಇಂಟು 6 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಎಕ್ಸ್ = 4 ಇಂಟು
6 ಡಿವೈಡೆಡ್ ಬೈ 8. 4 ಒಂದಲೇ 4, 2 2 ಒಂದಲೇ 2, 3 ನಮಗೆ ಇವಾಗ ಎಕ್ಸ್ ಬೆಲೆ ಎಷ್ಟು ಸಿಕ್ತು? 3 ಸಿಕ್ತು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿರಿ 42ನೇ. ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, ಆರವ್ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಆರವ್ 3 ದಿನಗಳ ಕೆಲಸ ಮಾಡಿದ ನಂತರ ಉಳಿದಿರುವ ಕೆಲಸ ಎಷ್ಟಂತಂದು ಕೇಳಿದನು. ಇವಾಗ ಆರವ್ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. ಯಾವುದೋ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. 15 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಾಗಿ 3 ದಿನ ಕೆಲಸ ಮಾಡ್ತಾನೆ. ಮಾಡಿದ ನಂತರ ಉಳಿದಿರೋ ಕೆಲಸ ಎಷ್ಟಂತಂದು ಕೇಳ್ತಾನೆ. ಇವಾಗ ನೀವು ನೋಡ್ತಾ ಹೋಗ್ಬೇಕಾಗುತ್ತಾ, 15 ದಿನ ತಂದಾಗ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಒಂದು ದಿನ ಅವನು ಎಷ್ಟು ಕೆಲಸ ಮಾಡ್ತಾನೆ? 15 ದಿನಗಳಲ್ಲಿ ಕೆಲಸ ಮಾಡ್ತಾನೆ. ಅದೇ ರೀತಿಯಾಗಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. ಅದೇ ಒಂದು ದಿನಕ್ಕೆ ಅವನು ಎಷ್ಟು ಕೆಲಸ ಮಾಡ್ತಾನೆ ಅಂದಾಗ 1 ಡಿವೈಡೆಡ್ ಬೈ 15 ಭಾಗ ಕೆಲಸ ಮಾಡ್ತಾನೆ. ಅದೇ ರೀತಿಯಾಗಿ ನಾವು 3 ದಿನ ಕೆಲಸ ಮಾಡ್ತಾನೆ. ಅವನು ನೋಡಬೇಕು, 3 ದಿನ ಕೆಲಸ ಮಾಡಿದ ನಂತರ 3 ಇಂಟು 1 ಡಿವೈಡೆಡ್ ಬೈ 15. 3 ದಿನ ಕೆಲಸ ಮಾಡ್ತಾನೆ. 3 ಒಂದಲೇ 3, 5 1 ಡಿವೈಡ್ ಬೈ 5. ಇವಾಗ ಒಂದು ದಿನಕ್ಕೆ 3 ದಿನ ಕೆಲಸ ಮಾಡಿದಾಗ ಎಷ್ಟು ಸಿಗುತ್ತಾ? 1 ಡಿವೈಡೆಡ್ ಬೈ 5 ಕೆಲಸ ಆಗುತ್ತಾ. ನೀವು ನೋಡ್ತಾ ಹೋಗಬೇಕು, 1 ಡಿವೈಡೆಡ್ ಬೈ 5 ಕೆಲಸ ಆಗುತ್ತಾ. ಇನ್ನು ನಾವಿಲ್ಲಿ ಉಳಿದ ಕೆಲಸವನ್ನು ಕಂಡುಹಿಡಬೇಕು. ಉಳಿದ ಕೆಲಸ ಅಂದಾಗ ನಾವು ನೋಡಬೇಕು, ಉಳಿದ ಕೆಲಸ ಒಟ್ಟು ಕೆಲಸ ಡಿವೈಡೆಡ್ ಬೈ ಮೈನಸ್ ಪೂರ್ಣಗೊಂಡ ಕೆಲಸ. ಇವಾಗ ಉಳಿದ ಕೆಲಸ ತಂದಾಗ ಇಲ್ಲಿ ನೀವು ನೋಡ್ತಾ ಹೋಗಬೇಕು, 1 ಮೈನಸ್ 1/5. ಇವಾಗ ನಾವು ಇಲ್ಲಿ ಎಲ್ ಸಿ ಎಮನ್ನು ತಗೋಬೇಕಾಗತ್ತೆ. ನೋಡಿರಿ, ಇಲ್ಲಿ ಏನೂ ಇಲ್ಲದ್ರೆ 1 ನೋಡಿರಿ, 5 ಮೈನಸ್ 1 ಇವಾಗ ಎಷ್ಟಾಗುತ್ತೆ? 4 ಡಿವೈಡೆಡ್ ಬೈ 5 ಆಗುತ್ತೆ. ನೋಡಿರಿ ಆನ್ಸರ್. ಇನ್ನು ಉಳಿದ ಕೆಲಸ 4 ಡಿವೈಡೆಡ್ ಬೈ 5 ಆಗುತ್ತೆ. ಆಪ್ಷನ್ನಲ್ಲಿ ನೀವು ನೋಡ್ತಾ ಹೋಗಬೇಕು, ಆಪ್ಷನ್ ನೋಡಿರಿ 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, 44ನೇ ಕ್ವಶನ್ ಏನಾಯ್ತು ಅಂದ್ರೆ, ಒಂದು ಸಂಖ್ಯೆಯ ಕಾಲು ಭಾಗ 6 ಆಗಿದೆ, ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಸಂಖ್ಯೆಯ ಕಾಲು ಭಾಗ 6 ಆಗಿದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರತ್ತಂದು ಕೊಟ್ಟಾನ. ಒಂದು ಸಂಖ್ಯೆಯ ಕಾಲು ಭಾಗ ಎಕ್ಸ್ ಇಂಟು 1 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 6 ಕೊಟ್ಟಿದ್ದಾನೆ. ನೋಡಿರಿ, ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರತ್ತಂದು ಹೇಳಿದಾನೆ. ಎಕ್ಸ್ ಈಸ್ ಈಕ್ವಲ್ ಟು 6 ಇಂಟು 4 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 24. ಇಲ್ಲಿ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಆಪ್ಷನಲ್ಲಿ ನೀವು ನೋಡಬೇಕು, ಆಪ್ಷನ್ 4 ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಕೊಟ್ಟಿದ್ದಾನೆ. 45ನೇ ಕ್ವಶನ್ ಏನೈತೆ ಅಂದಾಗ, ಉದ್ದ 15 ಸೆಂಟಿಮೀಟರ್ ಮತ್ತು ಅಗಲ 9 ಸೆಂಟಿಮೀಟರ್ ಇರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂದಾನೆ. ಇವಾಗ ನಾವು ನೋಡಬೇಕು 45ನೇ ಕ್ವಶನ್. 45ನೇ ಕ್ವಶನ್ ಏನೈತಪ್ಪ ಅಂದಾಗ, ಇಲ್ಲಿ ಲೆಂತ್ ಎಷ್ಟು ಕೊಟ್ಟಾನ? 15 ಸೆಂಟಿಮೀಟರ್ ಕೊಟ್ಟಾನ. ಇನ್ನು ವಿಡ್ತ್ ಎಷ್ಟು ಕೊಟ್ಟಾನ? 9 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಏನು ಕಂಡುಹಿಡಿ ಅಂದನ? ವಿಸ್ತೀರ್ಣ ಕಂಡುಹಿಡಿ ಅಂದ. ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಎಲ್ ಇಂಟು ಬ್ರೆಡ್ತ್. ಎಲ್ ಇಂಟು ಬ್ರೆಡ್ತ್ ತಂದಾಗ 15 ಇಂಟು 9 ಅಂದಾಗ ನೋಡಬೇಕು, 15 9 135 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೋಡಿರಿ, 135 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. 46ನೇದು. ಇನ್ನು ವಿಸ್ತೀರ್ಣ ಆಪ್ಷನ್ ನೀವು ನೋಡ್ತಾ ಹೋದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ 46ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, 46ನೇ ಕ್ವಶನ್ ಯಾವುದೈತಂದ್ರೆ, ಇಲ್ಲಿ 46ನೇ ಕ್ವಶನನ್ನು ನೀವು ನೋಡ್ತಾ ಹೋಗಬೇಕು. ಕೆಳಗಿನ ಪದಗಳನ್ನು ಅವುಗಳು ಇಂಗ್ಲೀಷ್ ನಿಘಂಟಿನಲ್ಲಿ ಕಾಣಿಸಿಕೊಳ್ಳುವ ಕ್ರಮದಲ್ಲಿ ಸರಿಯಾದ ಜೋಡಣೆಯನ್ನು ಸೂಚಿಸುವ ಆಯ್ಕೆಯನ್ನು ಆರಿಸಿ ಅಂದಾನ. ಒಂದೇದೇನು ಕೊಟ್ಟಾನ? ಗ್ಲ್ಯಾರ್
ಡ್ರೈನ್, ಟೈಮ್ಡ್ ಮತ್ತು ವೆಹಿಕಲ್ ಅಂತಂದು ಕೊಟ್ಟಾನ. ಫಸ್ಟಕ್ಕೆ ಇಲ್ಲಿ ನೋಡಬೇಕು ಯಾವ್ಯಾವ ಕೊಟ್ಟಾನ. ಫಸ್ಟ್ನೇದ GLARE, ಎರಡನೇದ ಡ್ರೈನ್, ಮೂರನೇದ ಏನು ಕೊಟ್ಟಾನ ಟೈಮ್ ಕೊಟ್ಟಾನ, ನಾಲ್ಕನೇದ ವೆಹಿಕಲ್ ಅಂತ ಕೊಟ್ಟಾನ. ಈ ರೀತಿಯಾಗಿ ಕೊಟ್ಟಿದ್ದಾನ. ಇವಾಗ ಇದನ್ನು ಸರಿಯಾಗಿ ನೋಡಬೇಕು. ಫಸ್ಟಕ್ಕೆ ಯಾವ್ದು ಬರ್ತೈತಿ, ಅಲ್ಫಾಬೆಟ್ದಾಗ ಡಿ ಬರುತ್ತೆ, ಆಪ್ಷನ್ 2 ಫಸ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಟಿ ಆದಕ್ಕೂ G ಬರುತ್ತೆ, ನೋಡ್ರಿ 1 ಬರುತ್ತೆ. ಅದೇ ರೀತಿಯಾಗಿ ಟಿ ಆದಕ್ಕೂ ಯಾವುದು ಬರುತ್ತೆ, ಟಿ ಬರುತ್ತೆ, ಮೂರನೇದು ಅದೇ ರೀತಿಯಾಗಿ ಫಿ ಬರುತ್ತೆ. ನೋಡಬೇಕು ಆಪ್ಷನ್ ಇಲ್ಲಿ ನಮ್ಗೆ ಕರೆಕ್ಟ್ 46ನೇ ಆಪ್ಷನ್ ಯಾವುದಾಗುತ್ತೆ, 2, 1, 3, 4 ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 47ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 47ನೇ ಕ್ವಶನ್ ನೋಡ್ಬೇಕು ನೀವು ಸ್ಕ್ರೀನ್ ಮ್ಯಾಗ. ಅಸೆಂಬ್ಲಿಗಾಗಿ ನಿಂತಿರುವ 32 ವಿದ್ಯಾರ್ಥಿಗಳ ಸಾಲಿನಲ್ಲಿ ಶರ್ವಿ ಮುಂಭಾಗದಿಂದ 9ನೇ ಸ್ಥಾನದಲ್ಲಿದ್ದಾರೆ. ಸಾಲಿನ ನೋಡಬೇಕು ಮುಂಭಾಗದಿಂದ 9ನೇ ಸ್ಥಾನದಲ್ಲೇ ನಿಂತದ, ಕೊನೆಯಿಂದ ಅವರ ಸ್ಥಾನ ಯಾವುದಂದು ಕೊಟ್ಟಾನ. ನೋಡ್ಬೇಕು ಇಲ್ಲಿ ನಾವು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂದಾಗ 32 ಅದಾರ. ಅದೇ ರೀತಿಯಾಗಿ ಎಡ ಅಥವಾ ಮುಂಭಾಗದಿಂದ ಎಷ್ಟನೇ ಸ್ಥಾನದಾಗದ, ಮುಂಭಾಗದಿಂದ ಎಷ್ಟನೇ ಸ್ಥಾನದಾಗದ ಅಂದಾಗ 9ನೇ ಸ್ಥಾನ. ಹಿಂಬದಿಯಿಂದ ನಮಗೆ ಗೊತ್ತಿಲ್ಲ. ಇವಾಗ ನಾವು ನೋಡಬೇಕು 32 ಮುಂಭಾಗ ಪ್ಲಸ್ ಹಿಂಭಾಗ -1 ಆಗುತ್ತಾ. ಇವಾಗ ನಾವು ನೋಡಬೇಕು 32 = ಮುಂಭಾಗ 9 ಪ್ಲಸ್ ಹಿಂಭಾಗ -1. ಇವಾಗ ನೀವು ಈ ಕಡೆ ಪ್ಲಸ್ ಐತಿ, ಈ ಕಡೆ ಬಂದ್ರೆ ಈ ಕಡೆ ಮೈನಸ್ ಐತಿ, ಈ ಕಡೆ ಬಂದ್ರೆ ಪ್ಲಸ್. 33 - 9 = ಹಿಂಭಾಗ. 33 - 9 ಅಂದಾಗ ನಮಗಿಲ್ಲಿ ನೋಡಬೇಕು 24 ಆಗುತ್ತಾ. ಅವರು ಹಿಂಭಾಗದಿಂದ 24ನೇ ಸ್ಥಾನದಾಗ ಅದ, ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ನಾವು ಇಲ್ಲಿ ನೋಡಬೇಕು 33 - 9 ಅಂದಾಗ 24 ಆಗುತ್ತಾ. ಅದೇ ರೀತಿಯಾಗಿ 47ನೇ ಕ್ವಶನ್ ನಾವು ನೋಡ್ತಾ ಹೋದಾಗ 47ನೇ ಕ್ವಶನ್ ಆಯಿತು. ಇನ್ನು 48ನೇ ಕ್ವಶನ್ ಏನಾಯ್ತು ಅನ್ನೋದು ನೋಡ್ಬೇಕು ನಾವು ಇಲ್ಲಿ. 48ನೇ ಕ್ವಶನ್, ಇಂಗ್ಲೀಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ ಶ್ರೇಣಿಯ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಅಕ್ಷರವನ್ನು ಆಯ್ಕೆ ಮಾಡಿ ಅಂತಂದು ಕೊಟ್ಟಾನ. ಯಾವ ಸಾಲ ಏನು ಕೊಟ್ಟಾನ, QNKHE ಅಂತಂದು ಕೊಟ್ಟಾನ. ನೋಡ್ಬೇಕು ನಾವು ಯಾವ ಸಾಲನ್ನು ಕೊಟ್ಟಾನ. ನೋಡ್ರಿ ಕ್ಯೂದಿಂದ ಎನ್ಗೆ ಹೋಗ್ಬೇಕಾದ್ರೆ -3 ಆಗೈತಿ, ಎನ್ದಿಂದ ಕೆಗೆ ಹೋಗ್ಬೇಕಾದ್ರೆ -3 ಆಗೈತಿ, ಕೆದಿಂದ ಎಚ್ಗೆ ಹೋಗ್ಬೇಕಾದ್ರೆ -3 ಆಗೈತಿ, ಎಚ್ದಿಂದ ಇಗೆ ಹೋಗ್ಬೇಕಾದ್ರೆ -3. ಇನ್ನು ಈದಿಂದ ಇಲ್ಲಿ ಕ್ವಶನ್ ಮಾರ್ಕ್ ಹೋಗ್ಬೇಕಾದ್ರೆ -3 ಮಾಡಬೇಕು. -3 ಅಂದಾಗ ನಾವು ಇಲ್ಲಿ ಆಪ್ಷನನ್ನು ನೋಡ್ತಾ ಹೋಗ್ಬೇಕು. ಡಿ ಅದಕ್ಕೂ -3 ಮಾಡಿದಾಗ ನಮಗಿಲ್ಲಿ ಆನ್ಸರ್ ಎಷ್ಟು ಬರುತ್ತೆ ನೋಡ್ಬೇಕು. ನೀವು ಇಲ್ಲಿ ನೋಡಬೇಕು ಈದಾಗ -3 ಮಾಡಿದಾಗ ಎಷ್ಟಾಗುತ್ತಾ ಇಲ್ಲಿ ನೋಡ್ಬೇಕು ನೀವು. ನೋಡ್ರಿ ಕ್ವಶನ್ ಯಾವ ರೀತಿ ಐತಿ. ಫಸ್ಟಕ್ಕೆ ಕ್ಯೂ ಕೊಟ್ಟಾನ, ಕ್ಯೂದಾಗ -3 ಹೋದಾಗ ಎನ್ ಬರುತ್ತಾ, ಎನ್ದಾಗ -3 ಹೋದಾಗ ಕೆ ಬರುತ್ತಾ, ಕೆದಾಗ -3 ಹೋದಾಗ ಎಚ್ ಬರುತ್ತಾ, ಎಚ್ದಾಗ -3 ಅಂಕಿ ಹಿಂದೆ ಹೋದಾಗ ಇ ಬರುತ್ತೆ, ಇದಾಗ -3 ಅಂಕಿ ಹೋದಾಗ ಬಿ ಬರುತ್ತೆ. ನೋಡ್ಬೇಕು ನಾವು ಇಲ್ಲಿ ನೆಕ್ಸ್ಟ್ ಸಂಖ್ಯೆ ಬಿ ಬರುತ್ತೆ. ನಮ್ಗೆ ಆಪ್ಷನ್ 4 ಕರೆಕ್ಟ್ ಆಗುತ್ತಾ, ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಅವ್ರು ಏನು ಕೊಟ್ಟಾರ ಉತ್ತರ ಡಿ ಅಂತ ಕೊಟ್ಟಾರ, ಅದು ರಾಂಗ್ ಆಗುತ್ತಾ. ನಮ್ಮದು ಬಿ ಕರೆಕ್ಟ್ ಆನ್ಸರ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನನ್ನು ನೋಡ್ತಾ ಹೋದಾಗ 49ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವಿಲ್ಲಿ ನೋಡಬೇಕು. ಒಂದು ನಿರ್ದಿಷ್ಟ ಸಂಕೇತದಲ್ಲಿ ಬೆಸ್ಟ್ ಆಫ್ ಲಕ್ ಅನ್ನು AGFTCP ಎಂದು ಮತ್ತು ಆಲ್ ದ ಬೆಸ್ಟ್ ಅನ್ನು EMCPSU ಎಂದು
ಸಂಕೇತಿಸಲಾಗಿದೆ. ಅದೇ ಭಾಷೆಯಲ್ಲಿ ಬೆಸ್ಟ್ ಪದದ ಸಂಕೇತ ಯಾವುದಂತಂದು ಕೊಟ್ಟಾನ. ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. ಬೆಸ್ಟ್ ಆಫ್ ದ ಲಕ್, ಬೆಸ್ಟ್ ಆಫ್ ದ ಲಕ್ ಅಂತಂದು ಕೊಟ್ಟಾನ. ಇಲ್ಲಿ ಯಾವ ರೀತಿ ಕೊಟ್ಟಾನ, ಕೆಳಗಡೆ AGFT, ಅದೇ ರೀತಿಯಾಗಿ CP. ಇನ್ನು ನೋಡ್ಬೇಕು ನೀವು, ಇಲ್ಲಿ ಇನ್ನೊಂದು ವಾಕ್ಯವನ್ನು ಕೊಟ್ಟಾನ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಂತಂದು ಕೊಟ್ಟಾನ. ಇದಕ್ಕೆ ಯಾವ ರೀತಿ ಕೊಟ್ಟಾನ, EMCP ಮತ್ತು SU ಅಂತಂದು ಕೊಟ್ಟಾನ. ಇವಾಗ ನೋಡಬೇಕು, ಇಲ್ಲಿ ಈ ಮೇಗಿನ ಈ ವಾಕ್ಯದಾಗ ಆಪ್ಷನ್ ವಾಕ್ಯ 1 ಮತ್ತು ವಾಕ್ಯ 2ದಾಗ ಯಾವುದು ಕಾಮನ್ ಐತಿ, ಬೆಸ್ಟ್ ಕಾಮನ್ ಐತಿ. ಅದೇ ರೀತಿಯಾಗಿ ನೋಡ್ರಿ, ಇದು 2 ಮತ್ತು ಇದು 2 ಇದು ನೋಡಿದಾಗ ಇಲ್ಲಿ ಯಾವುದು CP ನಮಗೂ ನೋಡ್ರಿ CP ಅಂತಂದು ಇಲ್ಲಿ ನೋಡ್ರಿ ECP ಐತಲ್ಲ, ನಮಗಿಲ್ಲಿ ಆನ್ಸರ್ ಏನಾಗುತ್ತಾ, ಬೆಸ್ಟ್ ಅನ್ನೋದು CP ಆಗತ್ತಾ. ಅದೇ ರೀತಿಯಾಗಿ ಇನ್ನು 50ನೇ ಕ್ವಶನನ್ನು ನಾವು ನೋಡ್ತಾ ಹೋಗಬೇಕು. 50ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. 50ನೇ ಕ್ವಶನ್ ನಾವು ಇಲ್ಲಿ ಸ್ಕ್ರೀನ್ ಮ್ಯಾಗ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡ್ರಿ. ಅಗದಿ ಕ್ವಶನ್ ತುಂಬ ಈಸಿ ಐತಿ. ಕೆಳಗಿನ ಸಂಖ್ಯಾ ಸರಣಿಗಳನ್ನು ಗಮನಿಸಿ. ಎಡದಿಂದ ಬಲಕ್ಕೊಂದು ಸಂಖ್ಯಾ ಸರಣಿಯನ್ನು ಕೊಟ್ಟಾನ. ಸರಣಿಗಳಲ್ಲಿ ಎಷ್ಟು 3 ಅದಾವತ್ತಂದು ಕೊಟ್ಟಾನ. ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು, ಸರಣಿಗಳಲ್ಲಿ 2 ಸಲ 3 ರಿಟರ್ನ್ ಆಗಿದೆ, 2 ಸಲ. ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ ಎಲ್ಲ 46 ಮಾಡೆಲ್ ಕ್ವಶನ್ ಪೇಪರನ್ನು ಅಗ್ನಿವೀರ GD ಅವರಿಗೆ ನಾನು ಮ್ಯಾಥ್ಸನ್ನು ಅಗದಿ ಸರಳೀಕೃತ ರೂಪದಾಗ ಬಿಡಿಸ್ತಾ ಹೋಗ್ತಾನೋ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ಅಗದಿ ಸಿಂಪಲ್ಲಾಗಿ ಬಿಡಿಸ್ತಾ ಇದ್ದೀನಿ ಮ್ಯಾಥ್ಸ್, ನೀವು ನೋಡ್ತಾ ಹೋಗ್ಬೇಕಾಗತ್ತಾ.